ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಇಲ್ಲಿ ನೀಲಸಂದ್ರ ಬಡಾವಣೆಯಲ್ಲಿ ವಾಸವಾಗಿದ್ದೀನಿ. ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಅಂತ. ಸೊ ನನ್ನ ತಿಳಿದ ಪ್ರಕಾರ ಒಂದು 100 ವರ್ಷ ಮೇಲೆ ಆಗಿದೆ ಇಲ್ಲಿ ದೇವಸ್ಥಾನದ್ದು. ಇದು ರೀಸೆಂಟಾಗಿ ಕಟ್ಟಿರೋ ದೇವಸ್ಥಾನ. ಇದಕ್ಕೆ ಮುಂಚೆ ಹಳೆ ದೇವಸ್ಥಾನ ಇತ್ತು, ಚೆನ್ನಾಗಿತ್ತು. ಇದನ್ನು ಚೆನ್ನಾಗಿ ಮಾಡಿದ್ದಾರೆ. ಇದು ಮಾರಿಯಮ್ಮ ದೇವಸ್ಥಾನ ಮೆರವಣಿಗೆ ದೇವರು. ಇದು ಈ ಒಂದು 7-8 ವರ್ಷದಿಂದ ನಾವು ಮೆರವಣಿಗೆ ದೇವರನ್ನ ತೋಳ ಮೇಲೆ ಎತ್ಕೊಂಡು ಇಡೀ ಊರಿಗೆಲ್ಲ ಮನೆ ಮನೆಗೂ ಹೋಗಿ ದರ್ಶನ ಮಾಡಿಸ್ಕೊಂಡು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಇದು ಬಿಟ್ಟು ಇಲ್ಲಿ ಗಣೇಶ, ಆಂಜನೇಯ, ವೇಣುಗೋಪಾಲ ಮತ್ತು ನವಗ್ರಹ ದೇವರುಗಳಿದ್ದಾವೆ. ಈ ದೇವಸ್ಥಾನಕ್ಕೆ ಒಂದು 106 ವರ್ಷಗಳ ಇತಿಹಾಸ ಇದೆ. ಮತ್ತು ಇಲ್ಲಿ ಎವ್ರಿ ದಸರಾ ಟೈಮಲ್ಲಿ 9 ದಿನ ನವರಾತ್ರಿ ಪೂಜೆಗಳು ನಡೀತದೆ. ಒಂದು 300-400 ಜನ ಬಂದು ಭಾಗವಹಿಸ್ತಾರೆ ಎವ್ರಿ ಡೇ. ಸೊ ಇದು ಹೆಂಗಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮು ಎಲ್ಲ ಸೇರಿ ಮಾಡೋ ಆಚರಣೆ ಇದು. ಮತ್ತೆ ಈ ದೇವಿಗೆ ತುಂಬಾ ಪವರ್ಫುಲ್ ಇರೋದ್ರಿಂದ ಇಲ್ಲಿರೋ ಎಲ್ಲ ದೇವಸ್ಥಾನದ ಪಲ್ಲಕ್ಕಿಗಳು ಇಲ್ಲಿ ಬಂದು ಪೂಜೆ ಕೊಟ್ಟು ಮತ್ತೆ ಅವರು ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಈ ದೇವಸ್ಥಾನ ಹೆಂಗಂದ್ರೆ 3 ಗಂಟೆಗೆ ಶುರು ಆಗುತ್ತೆ ಪಲ್ಲಕ್ಕಿಗಳು. 3 ಗಂಟೆಗೆ ಶುರು ಆಗಿ ರಾತ್ರಿ 1 ಗಂಟೆವರೆಗೂ ಎಲ್ಲ ಬೀದಿಗಳಿಗೆ ಹೋಗಿ ದರ್ಶನ ಕೊಟ್ಟು ಪೂಜೆಗಳು ತಗೊಂಡು ರಾತ್ರಿ 1 ಗಂಟೆ 2 ಗಂಟೆವರೆಗೆ ಮುಕ್ತಾಯ ಆಗುತ್ತದೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ತುಂಬಾ ಪವರ್ಫುಲ್ ಆಗಿರೋ ದೇವಸ್ಥಾನ ಇದು. ಇಲ್ಲಿಂದ ನೆಕ್ಸ್ಟ್ ಬೀದಿನೇ ನಮ್ದು ಊರು ಬಾಗಿಲು ಅಂತಾರೆ. ಆ ಊರು ಬಾಗಿಲಿಗೆ ಎಲ್ಲಾ ದೇವಸ್ಥಾನದ ದೇವಿಗಳು ಎಲ್ಲ ದೇವರುಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಪೂಜೆ ಕೊಟ್ಟು ಮುಂದುವರಿಸ್ತಾರೆ. ಸೊ ನಾನು ಎಲ್ಲರೂ ಬಂದು ದೇವಿ ದರ್ಶನ ಪಡೀಲಿ ಅಂತ ಯೋಚಿಸ್ತೇನೆ. ನಮಸ್ಕಾರ.